ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ನೋಡ್ರಿ. ಮರಿಗಳು ಹೆಂಗೆ ಹುಡ್ತಾವ. 21ನೇ ದಿನ ಆಯ್ತು ನೋಡ್ರಿ. ಈಗ ಇದು ನೋಡ್ರಿ ಟೋಸ ಹೊಡೆದು ಈ ಥರ ಓಪನ್ ಆಗಕತ್ತದ. ಇಲ್ಲೆಲ್ಲ ಮರಿಗಳು ಓಪನ್ ಆಗ್ಯಾವ. ಈ ಮರಿ ಟೋಸ ಹೊಡೆದ ಇದನ್ನು ಓಪನ್ ಆಗ್ತದೆ, ಇದು ಓಪನ್ ಆಗ್ತದೆ. ಇದು ನೋಡ್ರಿ ಮುಖ ಹೆಂಗೆ ಕಾಣಕತ್ತದ್ರಿ ಸಿಂಚ. ಇದೊಂದು ಹೊಂಡದ ಡೌಟ. ಈ ಮರಿ ಎಷ್ಟು ಅದಾವ ಅಂದ್ರೆ 1 2 3 4 5 6 7 8 9 10 ಮರಿ ಹೊಂಟವ್ರಿ. ಇನ್ನೂ 4 ಮರಿ ಹೊಂಡಪ್ಲೆ ಅವ. 4 ಮರಿ ನಾವು ಹೊಂಡಪ್ಲೆ ಅವ. ಅವು ನೋಡ್ರಿ ಅವಕ್ಕೆ ಕಾವು ಕುಡ್ಕಲಾಗ ಹೆಂಗೆ ಮಾಡಕತ್ತದ್ರಿ ಅವ್ವ. ಮಕ್ಳ ಬಳಿ ಹೋಗಲಾಗ ನಾವು ಹೆಂಗೆ ನಮ್ಮ ಇದೇ ಅಮ್ಮ ಇದು ಜರ ಅದಕ್ಕೆ ಚಂದ ಮಾತ್ಕೊಂಡು ಆ ಮಕ್ಳ ಮ್ಯಾಗ ಕಾಲಿಲ್ಲ, ಮಕ್ಳ ಮ್ಯಾಗ ಕಾಲಿಲ್ಲಾರ್ದಂಗೆ ಮಾತ್ಕೊಂಡ್ರು ಹೆಂಗೆ ಮಾಡಕತ್ತದ ನೋಡ್ರಿ. ಅಮಾತೆ ಕುಂಡ್ರಿಸಿ ಅಂದ್ರೆ ಮರಿಗಳ ಮ್ಯಾಗ ಕಾಲು ಇಟ್ಬಿಡ್ತಂದ್ರೆ ಮರಿಗಳು ಮೊದಲೇ ತುಸು ಜೀವ ಇರ್ತಾವಿಲ್ರಿ. ಅದ್ರ ಸಲುವಾಗಿ ಅಮಾತೆ ಕುಂಡ್ರಿಸ್ಬಿಡ್ತೀವಿ ನಾವು. ಅವು ಭೀ ನೋಡ್ರಿ ಅವ್ರ ಮಮ್ಮಿಗಳು ಪಂಕನಾಗ ಹೆಂಗೆ ಸೇರಕ್ಕೆ ಓಡಾಡ್ತಾವ. ಬೆಚ್ಚಗೆ ಬೇಕಲ್ರಿ ಅವಕ್ಕೆ. ಅದ್ರ ಸಲುವಾಗಿ ತತ್ತಿ ಹೆಂಗೆ ಸರ್ಸೋತದ ನೋಡ್ರಿ. ಅದ್ರ ಸಂಡಿಲೆ ಮುಖದ್ಲೆ ಮಮ್ಮಿ ಬಲ್ಲಿ ಕಾವು ಕುಡ್ಕೊಳ್ ಕಾಲಾಗ ಬೆಚ್ಚಗಲ್ಲಿ ಹಿಂಗೆ ಕುಂಡ್ರ ಕಾಲಾಗ ಹೆಂಗೆ ಬಿಡ್ದಾಡ್ತಾವ ನೋಡ್ರಿ ಫ್ರೆಂಡ್ಸ. ಆ ಮುಖ ನೋಡ್ರಿ ಹೆಂಗೆ ತಕ್ಕೊಂಡು ಕೂತ್ ಬಿಡ್ತಾವ ಅವ್ರ ಮಮ್ಮಿ ಬಲ್ಯಾಕ. ಎಷ್ಟು ಕ್ಯೂಟ್ ಅದಾವು, ಎಷ್ಟು ಮೆತ್ತಗೆ ಅದಾವು, ಎಷ್ಟು ಮೃದು ಅದಾವ. ಚೆಂದಾಗಿ ಸಾಕಾಣಿಕೆ ಮಾಡಿದ್ರೆ ಮಸ್ತ್ ಆಗ್ತಾವ್ರಿ ಕೋಳಿ ಮರಿಗಳು. ಈಗ ಒಂದು 10 ಮರಿ ಹೊಂಟಾವ್ರಿ. ಇನ್ನೂ 4 ಓಪನ್ ಆಗಬೇಕು. 15 ಇದು ಕೋಳಿ 15. ನಿನ್ನೆ ಕರಿ ಕೋಳಿ ಒಂದು ಬಿಟ್ಟಿದ್ದೆ ಅಲ್ರಿ, ಅದು 15. ಈ 30 ರೀ. ಇದು ಒಂದು 10 ಇಟ್ಟಿದ್ದೇವೆ. ಇದಕ್ಕೆ ಭಾಳ ಕಡಿಮೆ ಇಟ್ಟಿದ್ದೇವೆ ರೀ. ಇದೊಂದು ದಿನ ತೆಗಿತದೆ, 2-3 ದಿನ ಬಿಟ್ಟು ತೆಗಿತದೆ ಇದು. ಈ ಥರ ಮರಿ ಮಾಡಿ ತೆಗಿಸೋದ್ರಿಂದ ಮರಿಗಳು ಆ್ಯಕ್ಟಿವ್ ಇರ್ತಾವೆ. ಆಮೇಲೆ ಲಾಸ್ ಬರೋಂಗಿಲ್ಲ ನಮಗೆ. ಕರೆಂಟ್ ಮ್ಯಾಗ ತೆಗಿಸಿದ್ದು ಮರಿಗಳು ತಂದ್ರೆ ಅವಕ್ಕೆ ಒಮ್ಮೊಮ್ಮೆ ಡೆತ್ ಆಗೋ ಚಾನ್ಸಸ್ ಇರ್ತಾವೆ, ರೋಗ ಬರೋ ಚಾನ್ಸಸ್ ಇರ್ತಾವೆ. ಈ ಮರಿ ಎಷ್ಟು ಆ್ಯಕ್ಟಿವ್ ಅದ ನೋಡ್ರಿ. ಇನ್ನು ಇವತ್ತೇ ಹುಟ್ಟ್ಯಾವು ಚೂ 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 ಮಾಡಕತ್ತಾವು. ಅವು ತರಿಸಿದ ಮರಿಗಳಿಗೆಲ್ಲ ವ್ಯಾಕ್ಸಿನೇಷನ್ ಮಾಡ್ಬೇಕತ್ತ. ನಾವರಿ ಇವು ಮರಿ ಕುಂಡಿಸ್ತೇವೆ ಅಂದ್ರೆ ಇವಕ್ಕೇನು ವ್ಯಾಕ್ಸಿನೇಷನ್ನು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ರೀ. ಇವು ಅವ್ರ ಮಮ್ಮಿ ಜೊತೆ ಮೈಕೊಂಡು ಆರಾಮಾಗಿ ಇರ್ತಾವ್ರಿ ಇವು. ಇನ್ನು 1 ಡೇ ಮರಿ ಅದಾವು. ಇನ್ನು ಮೊಟ್ಟೆಗಳು ಹೊಂಡಕತ್ತಾವ ನೋಡ್ರಿ. ಇಲ್ಲೇ ಅದಾವೆ ನೋಡ್ರಿ ಇನ್ನು ಮೊಟ್ಟೆಗಳು. ಇನ್ನು 4-5 ಮೊಟ್ಟೆಗಳು ಹೊಂಡಬೇಕು ನೋಡ್ರಿ. ಹೆಂಗೆ ಸರ್ಸತ್ತದ, ಹೆಂಗೆ ಮುಖ ಜನವರ ಶಾಣೆ ಇರ್ತಾವೆ. ಮೊಟ್ಟೆ ಮರಿ ಹೊಣ್ತದ ಬಂದು ಮುಖದಲ್ಲೇ ಎಲ್ಲ ಮೊಟ್ಟೆ ಹೊರಗಿದ್ದು ಒಳಗೆ ಸೇರಿಸ್ಕೋತಾವ್ರಿ ಇವು. ಅಷ್ಟು ಶಾಣೆ ಇರ್ತಾವೆ. ಈಗಂತೂ ತರೋದು ನಾವು ವಿಚಾರೇ ಬಿಟ್ಟಿವಿ ರೀ. ಯಾಕಂದ್ರೆ ನಮಗೊಂಚೂರು ಮೊನ್ನೆ ಲಾಸ್ ಬತ್ರಿ. ಅದು ಏನಿಲ್ಲ ಅಂದರೂ ಒಂದು 300-400 ಮರಿಗಳು ಡೆತ್ ಅದು. ಇವು ನೋಡ್ರಿ ಎಷ್ಟದ ಎಷ್ಟು ಕ್ಯೂಟ್ ಅದ. ಹೆಂಗದ ಅಪ್ಪ ಹಂಗೆ ಡಬ್ಬ ಕೆಡುತ್ತೆ ಅಲ್ಲೇ. ಅದಕ್ಕೆ ಚಂದಾಗಿ ಇಡ್ಬೇಕು ಮೊದಲೇ. ಮೆತ್ತಗದ ಹುಟ್ಟ ಸುಂಬಿಡ ಅವ್ರ ಮಮ್ಮಿ ಬಲ್ಲಿ ಮತ್ತು ಅದು ಭೀ ಮರಿ ತೆಗಿತದ ಬಿಡು. ಇನ್ನೂ 2 ದಿನ ಬಿಟ್ಟು ಹಂಗೆ ಕಾವಿ ಕುಂಡ್ರಿಸಿ ಈ ಥರ ನಾಟಿ ಕೋಳಿ ಮರಿ ತರ್ಸಿದ್ರೆ ಇದು ಒರಿಜಿನಲ್ ನಾಟಿ ಕೋಳಿ ಅಂತಾರೆ ಇದಕ್ಕೆ. ಹಾಗಾಗಿ ಹಿಂಗೆ ಮರಿ ತೆಗಿಸಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಕೋಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೊಂಡು ತರಂಗಿಲ್ಲ ನಾವು. ಹಿಂಗೆ ಮರಿ ತೆಗಿತೀವಿ ನೋಡ್ರಿ ಫ್ರೆಂಡ್ಸ. ನೀವು ಕೂಡ ಇದೇ ರೀತಿ ತೆಗಿಬೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಯಾರೆಲ್ಲ ನಾಟಿ ಕೋಳಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಈ ಥರ ಕೋಳಿ ಕಾವಿ ಕೂರಿಸಿ ಮರಿಯನ್ನು ತೆಗಿಸಿ ಕೋಳಿ ಮಾಡ್ಬೋದು ರೀ. ಹೆಚ್ಚು ಬಂಡವಾಳ ಹಾಕಿ ಕೋಳಿ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಕಡಿಮೆ ಕೋಳಿ ಸಾಕಿ ಅವೇ ಮರಿ ಕುಂಡ್ರಿಸಿ ತೆಗೆಯೋದ್ರಿಂದ ಭಾರಿ ಬೆನಿಫಿಟ್ ಅದ ರೀ ಫ್ರೆಂಡ್ಸ. ಈಗ ಮೊದಲೊಂದು ಕೋಳಿ ಮರಿ ತೆಗ್ದಲ್ಲ, ಅದಕ್ಕೆಲ್ಲ ನೋಡ್ರಿ ಇಲ್ಲಿ ಜೀವನ ಅದಕ್ಕೆ ಡ್ರಿಂಕರ್ ರೆಡಿ ಮಾಡೋದು ನೋಡ್ರಿ. ಹಸನಾಗ ಎಲ್ಲ ತೊಳ್ಕೊಂಬಂದು ಅದಕ್ಕೆ ಬಿಸಿಯಾಗಿ ಸ್ವಲ್ಪ ನೀರು ಕಾಸೇನ್ರಿ ಗ್ಯಾಸ್ ಮ್ಯಾಗ ಕಾಸಿ ಈ ಥರ ನೋಡ್ರಿ ಡ್ರಿಂಕರ್ ಫಿಲ್ಅಪ್ ಮಾಡ್ದೀಗ. ಫಿಲ್ಡ್ರ್ ಎಲ್ಲ ಕೇಪು ಫಿಲ್ಡ್ರ್ ಇನ್ನೊಂದು ಸ್ವಲ್ಪ ಹಾಕ್ಬೇಕಿಲ್ಲ. ಫಿಲ್ಡ್ರ್ ತೋರಿಸು ತೊಂಬ ಇಲ್ಲಿ ನೋಡಮ್ಮ. ಈಗ ನೀ ಡ್ರಿಂಕರ್ ಇಟ್ಟು ತುಂಬಿಟ್ಟ ಫೀಡು ಮೆಕ್ಕೆಜೋಳ ನುಚ್ಚ ಈ ಥರ ತುಂಬ್ಯಾರ ನೋಡ್ರಿ. ಕೋಳಿಗಳು ತಿಂತಾವ್ರಿ, ತಿಂದು ನೀರು ಕುಡಿತಾವ. ಹಿಂಗಾಗಿ ಏನು ನೋಡ್ರಿ ಡ್ರಿಂಕರ್ ಫೀಲ್ಡ್ರ ಅಲ್ಲಿ ಒಯ್ದು ಕಟ್ಟಿ ಬಿಡ್ತಾರೆ. ಈಗ ಮತ್ತೊಂದು ಮೊದಲು ಹುಟ್ಟಿದ ಮರಿಗಳಿಗೆ ನೋಡ್ರಿ ಹಂಗೆ ಚಂತನ ಚೂ 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 ಮಾಡಿ ನೋಡಿದ. ಅವನು ಪಂಕನಾಗಿ ಹೆಂಗೆ ಸೇರ್ಕೊತದ ನೋಡ್ರಿ. ಬೆಚ್ಚಿಗಿರ್ತದೆ ಹೇಳಿ ನಮ್ಮ ಮುಖ ಹೆಂಗೆ ಆಗ್ತದ್ರಿ ಹೊರಗಡೆ. ಬಾಕಿ ಊಟ ಅದಾವ ಮರಿ. ಮೆತ್ತಗೆ ಹಳ್ಳಿ ಬಿಂಡಿ ಹೆಂಗೆ ಅದಾವ ನೋಡ್ರಿ ಮರಿಗಳು. ಇವೇ ಮರಿಗಳು ಟ್ರಾನ್ಸ್ಪೋರ್ಟ್ ಕೊಡ್ತಾರತ್ತ. ಅದು ಹೆಂಗೆ ಕೊಡ್ತಾರೋ ಏನೋ. ಇಷ್ಟೇ ನಾಜೂಕ್ ಇರ್ತಾವ್ರಿ, ಇಷ್ಟು ನಾಜೂಕ್ ಇರ್ತಾವೆ. ಇದ್ರ ಕಾಲ ಎಷ್ಟು ಚಿಕ್ಕದಿರ್ತಾವೆ.